ಒಂದ್ ಲೋಟ ನೀರ್ ಕೊಡೆ ಬೇಗ. ಎತ್ತುಗಾರಿ ತಂದಿನಿ. ಯಾಕೆ ಇವತ್ತು ಇಷ್ಟಾಗಿ ಸುಸ್ತಾದಂಗದಿರ ಒಂಥರ ಡಲ್ ಇದ್ದಂಗದಿರಲ್ಲ? ಅದಾ ಹೇಳ್ತೀನಿ ನಿಂದ್ರ. ಅವ್ವ ಅವ್ವ ಇವತ್ತು ಏನಾದ್ ಗೊತ್ತನ? ಇವತ್ತು ಕವಿತಾ ಕ್ವಿಜ್ ಕಾಂಪಿಟೇಷನ್ ಫಸ್ಟ್ ಬಂದ ಅಂತೆ, ಪ್ರೈಸ್ ಬಂತು ಇವತ್ತು. ಅವ್ವ ತಂಗಿ ಕೂಡ ಈ ಡ್ಯಾನ್ಸ್ ಅಲ್ಲಿ ಫಸ್ಟ್ ಬಂದಿದ್ದಾಳಮ್ಮ. ಇವತ್ತು ಫಸ್ಟ್ ಕಾಂಪಿಟೇಷನ್ ಎಲ್ಲ ಪ್ರೈಸ್ ಬಂತು ಇವತ್ತು. ಅಮ್ಮ ಅಕ್ಕ ಕೂಡ ಕ್ಲಾಸಿಗೆ ಫಸ್ಟ್ ಬಂದಿದ್ದಾಳಮ್ಮ. ಇವತ್ತು ಏನು ಅವಾರ್ಡ್ ಫಂಕ್ಷನ್ ಇತ್ತು ಗೊತ್ತಾ, ಭಾಳ ಚೆನ್ನಾಗಿತ್ತು. ನಾನು ನಿನ್ನ ಕರ್ಕೊಂಡು ಹೋಗ್ಬೇಕಂತ ಅದಕ್ಕೆ ಬೆಳಗ್ಗೆಯಿಂದ ಬಾ ನೀನು ಅಂತ ಹೇಳ್ತಾ ಇದ್ದೆ. ನೀನು ಬರೀ ಕೆಲಸ ಕೆಲಸ ಅಂದು ನನಗೂ ಕನ್ಫರ್ಮ್ ಇದ್ದಿದ್ದಿಲ್ಲಲ್ಲ, ಹಂಗಾಗಿ ಹಂಗೆ ಹೋದ್ವಿ. ಅಮ್ಮ ನೀ ಕವಿತಾ ಡ್ಯಾನ್ಸ್ ನೋಡಿದ್ರೆ ಯಪ್ಪ ಮಸ್ತ್ ಮಾಡಿದಾಳಮ್ಮ ಇವತ್ತು. ಹೌದಾ, ಚಲೋ ಆಯ್ತು ಬಿಡು. ನೀವು 3 ಮಂದಿ ಒಟ್ಟಿಗೆ ಇದ್ದೀರಲ್ಲ, ನನ್ಗೆ ಅದೇ ಧೈರ್ಯ. ನೀವು 3 ಮಂದಿ ನಿಭಾಯಿಸ್ತೀರಂತ ನನಗೆ ಗೊತ್ತು. ಅದಕ್ಕೆ ನಾನು ಕೆಲಸ ಒಂದಿತ್ತಲ್ಲ, ಹಂಗಾಗಿ ನೀವು 3 ಮಂದಿ ನನಗೊಂದು ರತ್ನಗಳಿದ್ದಂಗ. ನೀವು ಎಂದೆಂದಿಗೂ ಇವತ್ತು ಹಿಂಗ ಹೊಂದಾಣಿಕೆ ಮಾಡ್ಕೊಂಡು ಹಿಂಗ ಹೋಗ್ರಿ. ಏನ ಆಯ್ತು, ಫ್ರೆಶ್ ಅಪ್ ಆಗಿ ಊಟ ಮಾಡಿ ನಡ್ರಿ. ಆಯ್ತವ. ಅಪ್ಪ ಯಾಕೆ ಹಿಂಗ್ ಸೈಲೆಂಟ್ ಅದಿ ಇವತ್ತ? ಏನಿಲ್ಲ ಬಿಡವಾ, ನೀ ಊಟ ಮಾಡೋಗು. ಹೌದು, ಯಾಕ್ರಿ? ಯಾಕೆ ಏನಾತ್ ಹೇಳ್ರಿ. ಅಲ್ಲಿ ಶಾರದಾ ಹೋಸಲಿ ಬಂದಿದ್ದಲ್ಲ ಒಬ್ಬ ಶ್ರೀಮಂತ ಅಂತ ಹೇಳಿ ನಮ್ಮ ಮನೆಗೆ. ಅವ್ರ ಮಕ್ಳು ಬಂದಿದ್ರವ ಇವತ್ತು ಹೊಲಕ್ಕೆ ಫ್ಯಾಕ್ಟ್ರಿ ಕಟ್ಸಾಕ ನಾವು ಜಾಗ ನೋಡಾಕತ್ತೀವಿ ಅಂತ ಹೇಳಿ. 5-6 ವರ್ಷದ ಹಿಂದೆ ಬಂದಿದ್ನಲ್ಲ ಅವನ್ರಿ? ಅವನ ಅವ್ನ ಮ್ಯಾನೇಜರ್ ನಂಗೆ ಸ್ವಲ್ಪ ನೆನಪಿದ್ದ ಬಿಡು, ಬಟ್ ಅವ್ರ ಮಕ್ಳು ನೋಡಿದ್ದಿಲ್ಲ. ಅವ್ರ ಮಕ್ಳು ಬಂದಿದ್ರು ಇವತ್ತು ಹೊಲ ಎಲ್ಲ ನೋಡ್ಕೊಂಡು ಹೋಗಕಂತ ಹೇಳಿ. ಅಲ್ಲ ಮತ್ತೆ ಹೊಲ ಕೇಳಕ್ ಬಂದಿದ್ರಾ? ಅವತ್ತ ನಾವು ಕೊಡಂಗಿಲ್ಲ ಅಂತ ಎಷ್ಟು ಸಲ ಹೇಳಿವಿಲ್ಲ ಅವ್ರಿಗೆ. ಮತ್ತೆ ಕೇಳಾಕ್ ಬಂದಿದ್ರು. ನಮ್ ಸುತ್ತಮುತ್ತಲಿನ ಹೊಲ ಆಲ್ರೆಡಿ ತಗೊಂಡಾರಂತ ಅವ್ರ ಈಗ ನಮ್ದು ಅಷ್ಟ ಉಳ್ದೈತಂತ. ಅದಕ್ಕೆ ನಿಮ್ದು ಕೊಡಿ, ನಾವು ಇಲ್ಲೇ ಫ್ಯಾಕ್ಟ್ರಿ ಕಟ್ತೀವಿ, ಕಟ್ಟಿದ್ಮೇಲೆ ನಿಮಗೆ ಏನ್ ಬೇಕು ನಾವು ಕೊಡ್ತೀವಿ ಅಂತ ಹಂಗೆಲ್ಲ ಹೇಳಾಕತ್ತಿದ್ರು ಅವ್ರು ಇವತ್ತು. ಅಲ್ರಿ, ಅಷ್ಟು ಫಲವತ್ತತೆ ಕೊಡ್ತೈತಿ ಆ ಭೂಮಿನ ಯಾರಾದ್ರೂ ಕೊಡ್ತಾರನ? ಅದು ನಮ್ಮ ಮನೆ ದೇವ್ರಿದ್ದಂಗ. ಬ್ಯಾಡ್ರಿಪ್ಪ. ಅಲ್ಲಿ ಸಾವ್ಕಾರು ಸಿಕ್ಕಿದ್ರು ನನಗ. ಸಾವ್ಕಾರು ನನ್ನ ಜೋಡಿನ ಇದ್ರು. ಆಗ ಹುಡುಗರು ಬಂದಾಗ ಸಾವ್ಕಾರ ಅದನ್ನೆಲ್ಲ ಮಾತು ಕೇಳಿಸ್ಕೊಂಡ ನನಗೇನ್ ಅನ್ನಕತ್ತಾರ, ಯಾಕ ನೀ ದುಡ್ಡಿಗೆ ಸುಮ್ಮನೆ ಕೊಡಬಾರ್ದು ಇದನ್ನ ಜಾಗ, ಆಮೇಲೆ ನಿನ್ ದೊಡ್ಡ ಮಗಳಿಗೆ ಗಂಡು ಸಿಗೋಲ್ಲ ಅಂತ ಹೇಳಾಕತ್ತಿ ಎಷ್ಟು ದಿನದಿಂದ. ಆಕಿದ ಎಜುಕೇಶನ್ ಮುಗಿದ ಮೇಲೆ ಮಾಡು, ಅದು ಮಾಡು, ಇದು ಮಾಡು ಅಂತಿ. ಆಮೇಲೆ 2 ಹಿಂದಿನ ಮಕ್ಳು ಎಷ್ಟು ಶಾಣೆ ಅದಾವ ನಿನ್ನ ಮಕ್ಳು, ಅವರಿಗೆ ಜಾಬು ಆಗಿರ್ಬೋದು, ಅವ್ರಿಗೆ ಎಜುಕೇಶನ್ ಕೊಡ್ಬೇಕಾಗಿರ್ಬೋದು. ನಿನ್ಗೆ ಆ ಟೈಮ್ದಲ್ಲಿ ಸುಮ್ಮನೆ ಇದನ್ನ ಮಾಡೋ ಬದ್ಲಿ ಒಳ್ಳೆ ಬೆಲೆ ಬಂದೈತಿ, ಕೊಟ್ಬಿಡು. ನೀನು ಯಾಕೆ ಹಿಂಜರಾಗತ್ತಿ? ಮಕ್ಳು ಚಂದಂದ ಗಂಡನ ಮನೆಗೆ ಕಳ್ಸುದ್ ನೋಡು. ನಿನಗೇನು ಗಂಡು ಮಕ್ಳು ಅದಾರ ಆಸ್ತಿ ಮಾಡ್ಕೊಂಡು ಇಟ್ಕೊಳಕ ಅಂತ ಹಿಂಗೆಲ್ಲ ಅನ್ನಕತ್ರ ನಂಗೆ ಭಾಳ ಬೇಜಾರಾಗ್ಬಿಡ್ತು. ಏನ್ ಅನಿಸ್ತಂದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ನನಗೆ. ಅದಕ್ಕೆ ನೀವೇನಂದ್ರಿ? ಸಾವ್ಕಾರ್ಗೇನು ನಾನು ಏನು ಅನ್ಲಿಲ್ಲ. ಹೌದು, ಒಮ್ಮೆ ನನಗೂ ಹೌದು ಅನಿಸ್ತು. ಯಾಕಂದ್ರೆ ಈಗ ನೋಡು, 3 ಜನ ಹೆಣ್ಮಕ್ಳನ್ನ ನಾನು ಮದ್ವಿ ಮಾಡಿ ಅವ್ರ ಎಜುಕೇಶನ್ ಅದೆಲ್ಲ ನೋಡಾಕತ್ರ ಒಮ್ಮೆ ಕೊಟ್ಟು ಅವ್ರ ಹೆಸರಲ್ಲಿ ರೊಕ್ಕ ಇಟ್ಟು ಅವ್ರೇನೋ 10 ಎಕರೆ ಕೊಡ್ತಾರಲ್ಲ, ಅಲ್ಲೇ ಉಳುಮೆ ಮಾಡ್ಕೊಂತ ನಮ್ಮಿಬ್ಬರ ಜೀವನ ನಾವು ನೋಡ್ಕೊಂಡ್ರಾತು ಅಂತ ಒಮ್ಮೆ ಅನಿಸ್ತೈತಿ. ಒಮ್ಮೆ ಏನ್ ಅನ್ಸುತ್ತ, ಅವ್ರು ಹೋದ್ಮೇಲೆ ನಾನು ಏನ್ ಚಿಕ್ಕವನಿದ್ದಾಗಿಂದ ಬೆಳ್ಕೊಂತ ಬಂದೀನಿ, ಯಾವ ಹೊಲ ಕೊಟ್ಟು ನಾನು ಏನ್ ಮಾಡ್ಲಿ? ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮನ ಅದ ಹೊಲದಾಗ ಇದನ್ ಮಾಡೀನಿ ನಾನು. ಹಂಗೆಲ್ಲ ನೋಡಾಕತ್ರ ನಂಗೆ ಭಾಳ ಬೇಜಾರಾತು. ನಾಳೆ ಏನೋ ದೊಡ್ಡವ್ ಬರ್ತಾ ಅಂತ ಹೇಳ, ಏನ್ ಅಕ್ಕಿ ಅಂದ್ ಏನಂತ ನೋಡೋಣ. ನೋಡ್ರಿ, ಯಾರೇನ ಅಂದ್ರು ನೀವು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಯಾಕಂದ್ರ ಅದು ನಮಗ ಇಷ್ಟ ದಿವಸ ಅನ್ನ ಕೊಟ್ಟಿದ್ ಭೂಮಿ. ಆ ಭೂಮಿನ ನನಗ್ ಕಳ್ಕೊಳಕ್ ಇಷ್ಟ ಇಲ್ಲ. ಹಂಗ ನನ್ ಮಕ್ಳೇನು ಹೆಂಗೆ ಎಜುಕೇಟೆಡ್ ಅದಾರ, ಎಲ್ಲ ಕಲ್ತಾರ ಅದಾರ. ಆಮೇಲೆ ಅವ್ರಿಗೆ ಅವ್ರದೇ ಆದಂತ ಏನ್ ಮಾಡ್ಬೇಕನ್ನೋದು ಅವ್ರಿಗೆ ಗೊತ್ತೈತಿ. ಹಿರೇಮಗಳಂತೂ ಇನ್ನೂ ಸ್ವಲ್ಪ ದಿನ ಜಾಬ್ ಮಾಡ್ತಾಳ. ಆಕಿಗೆ ಮದುವೆ ಮಾಡೋದು ಅದೆಲ್ಲ ನೀವು ತಲೆನ ಕೆಡಿಸ್ಕೊಕ್ ಹೋಗ್ಬೇಡ್ರಿ. 4 ಜನ 4 ಮಾತಾಡ್ತಾರ. ಹಂಗಂತೇಳಿ ನಮ್ಮ ಮಕ್ಕಳನ್ನ ಬಿಟ್ಕೊಡಬಾರ್ದು. ನಮ್ಮ ಮಕ್ಳು ಏನಂತ ನನಗ್ ಗೊತ್ತೈತಿ. ನನ್ನ ಮಕ್ಕಳನ್ನ ನಾನು ಚಲೋ ಮನಿಗೂ ಕೊಡ್ತೀನಿ, ಚಲೋ ತನಗನು ನೀನ್ ನೋಡ್ಕೊಂತೀನಿ. ನೀವೇನ್ ತಲೆ ಕೆಡ್ಸ್ಕೊ. ನಿಮ್ದೇನ್ ಕೆಲಸ ಹೊಲ್ದಾಗ ಮಾಡ್ಕೊಂಡ್ ಬರೋದಷ್ಟ. ನೀವ್ ಅದನ್ನ ಮಾಡ್ರಿ. ನಾ ಎಲ್ಲ ನನ್ನ ಮಕ್ಕಳನ್ನ ಹೆಂಗ್ ಹಚ್ಬೇಕು ನನಗೆ ಗೊತ್ತೈತಿ. ಹೆಣ್ಮಕ್ಳ ಅದಾರಂತೆ ನೀವ್ ಯಾವತ್ತೂ ತಲೆ ಕೆಡ್ಸ್ಕೊಬೇಡ್ರಿ. ಯಾಕಂದ್ರೆ ಈಗಿನ ಕಾಲದಾಗ ಹೆಣ್ಮಕ್ಳ ದೊಡ್ಡ ಕೆಲಸದಾಗ ಅದಾರ. ನಾವಿಬ್ರು ಕಲ್ತಿಲ್ಲ ಅಂದ್ರೆ ಏನಾತ? ನಮ್ಮ ಮಕ್ಕಳನ್ನ ಕಲ್ಸೋಣ, ನಮ್ಮ ಮಕ್ಕಳನ್ನ ಕಲಿಸಿ ಚಲೋ ಜಾಬ್ ತಗೊಂಡ್ ಚಲೋ ತಮ್ಮ ಯಾರ್ಯಾರು ಇಷ್ಟಪಡ್ತಾರ ಅವ್ರವ್ರ ಮದುವೆ ಮಾಡ್ಕೊಳ್ಳೋಣ. ಅದಕ್ಕೆ ನೀವು ಒಟ್ಟ ಹಿಂದಕ್ಕೆ ಜರಕ್ ಹೋಗ್ಬೇಡ್ರಿ. ಹೌದ್ ನೋಡ, ನೀ ಹೇಳಿದ್ಮೇಲೆ ಸ್ವಲ್ಪ ಧೈರ್ಯ ಬಂತು ನನಗೀಗ. ಆತಾತು, ಊಟ ಮಾಡ್ರಿ. ಊಟ ಮಾಡಿ ಮಲ್ಕೋರಿ ಒಂದಿಟ. ಬಾ ಸುಸ್ತಾಗಿರಿ ಇವತ್ತು. ಆಯ್ತು, ಸರಿ.